ನೋಡಿ, ಮಾಗಡಿ ಬಾಲಕೃಷ್ಣ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿದ್ದಾರೆ. JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಮೇಲೆ ತಾನು ಸಚಿವರಾಗ್ತೀನಿ ಎನ್ನುವ ನಿರೀಕ್ಷೆಯಲ್ಲಿದ್ದರು. ಅದು ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಆಗಲಿಲ್ಲ. ಈಗ CM ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಆಗಲಿಲ್ಲ. ಮೊದಲನೇ ಲಿಸ್ಟಲ್ಲೇ ನನ್ನ ಹೆಸರಿರುತ್ತೆ ಅನ್ನುವ ನಿರೀಕ್ಷೆಯನ್ನು ಕೂಡ ಮಾಗಡಿ ಬಾಲಕೃಷ್ಣ ಅವರು ಇಟ್ಕೊಂಡಿದ್ರು. ಆದರೆ ಆ ನಿರೀಕ್ಷೆ ಈಗ ಹುಸಿಯಾಗಿದೆ. ಮೊದಲನೇ ಲಿಸ್ಟಲ್ಲಿ ಬಾಲಕೃಷ್ಣ ಅವರ ಹೆಸರಿಲ್ಲ. ಹಾಗೆ ಮತ್ತೋರ್ವರು ಚಲುವರಾಯಸ್ವಾಮಿಯವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದರು. ಡಿ.ಕೆ. ಸಂಪುಟದಿಂದ ಅವರನ್ನು ಕೈ ಬಿಡಲಾಗಿದೆ. ಈಗ ಮಾಗಡಿ ಬಾಲಕೃಷ್ಣ ಅವರು JDS ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಎಷ್ಟು ಆಪ್ತರು ಅನ್ನೋದು ಗೊತ್ತು. 2 ಬಾರಿ CM ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿಯವರು ಮಾಗಡಿ ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರಲಿಲ್ಲ. ಇನ್ನು ಕಾಂಗ್ರೆಸ್ಗೆ ಬರ್ತಾರೆ. ಬಾಲಕೃಷ್ಣ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟು ಆಪ್ತರು ಅನ್ನೋದು ಗೊತ್ತು. ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಮಾಗಡಿ ಬಾಲಕೃಷ್ಣ ಅವರು ಕೂಡ. ಆದರೆ ಇಲ್ಲೂ ಕೂಡ ಸಚಿವ ಸ್ಥಾನ ಮಿಸ್ ಆಗಿದೆ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ರೇಸಲ್ಲಿ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ. ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. CM ತವರು ಜಿಲ್ಲೆಗೆ ಉಸ್ತುವಾರಿ ಯಾರಾಗ್ತಾರೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದು ಸದ್ಯ ತಮ್ಮ ತವರು ಜಿಲ್ಲೆಯ ಮುಂದಿನ ಉಸ್ತುವಾರಿ ಯಾರಾಗ್ತಾರೆ ಅನ್ನುವ ಪ್ರಶ್ನೆ. ತಮ್ಮ ಆಪ್ತರಾಗಿರುವಂತಹ ಮಾಗಡಿ ಬಾಲಕೃಷ್ಣ ಅವರನ್ನೇ ಉಸ್ತುವಾರಿಯನ್ನಾಗಿ ಮಾಡ್ತಾರಾ? ಯಾಕಂದರೆ ಈ ರೇಸಲ್ಲಿ ಮಾಗಡಿ ಬಾಲಕೃಷ್ಣ ಅವರು, ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಇಬ್ಬರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಪರಮ ಆಪ್ತರು, ಅದರ ಜೊತೆಗೆ 5 ಬಾರಿ ಶಾಸಕರಾಗಿದ್ದಾರೆ HC ಬಾಲಕೃಷ್ಣ ಅವರು. ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನುವ ನಿರೀಕ್ಷೆ ಕಳೆದ ಬಾರಿಯೇ ಇತ್ತು. ಯಾವಾಗ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇನೆ ನನಗೆ ಸಚಿವ ಸ್ಥಾನ ಸಿಗುತ್ತೆ 2023ರಲ್ಲೇ ನಿರೀಕ್ಷೆಯನ್ನು ಮಾಡ್ಕೊಂಡಿದ್ರು. ಬಟ್ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಿಸ್ ಆಯಿತು, ಹೋಗಲಿ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಾದ್ರೂ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದರು. ಬಟ್ ಆ ನಿರೀಕ್ಷೆಯೂ ಕೂಡ ಈಗ ಸಿಕ್ಕಿಲ್ಲ, ಹುಸಿಯಾಗಿದೆ. ಬಟ್ 2ನೇ ಲಿಸ್ಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ 13 ಮಂದಿಯ ಮೊದಲ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೂ ಮುಂದಿನ ವಿಸ್ತರಣೆಯಲ್ಲಿ ಸ್ಥಾನ ಸಿಗೋ ವಿಶ್ವಾಸ ಅವರ ಕಾರ್ಯಕರ್ತರದ್ದು ಖಂಡಿತವಾಗ್ಲೂ ಕೂಡ ಇದೆ. ಬಟ್ ಇರುವಂತಹ 20 ಸ್ಥಾನಗಳಿಗೆ 60 ಜನರು ರೆಡಿ ಆಗಿದ್ದಾರೆ, ನಾನಾಗಬೇಕು ಅಂತ ಹೇಳಿ. ಸೊ ನೋಡಿ, ಈ ಹಿಂದೆ ರಾಮನಗರದ ಉಸ್ತುವಾರಿಯಾಗಿದ್ದ ರಾಮಲಿಂಗಾರೆಡ್ಡಿ ಅವರನ್ನ ಮುಂದುವರಿಸ್ತಾರೆ ಎಂಬ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದರ ಜೊತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮುಂದಿನ ಉಸ್ತುವಾರಿ ಸಚಿವರು ಯಾರು ಎನ್ನುವ ಕುತೂಹಲ ಕೂಡ ಬಹಳಷ್ಟು ಹೆಚ್ಚಾಗಿದೆ. ಹಾಗಾಗಿ CM ಡಿ.ಕೆ. ಶಿವಕುಮಾರ್ ಅವರ ತವರು ಜಿಲ್ಲೆಗೆ ಯಾರಾಗ್ತಾರೆ ಉಸ್ತುವಾರಿ? ಒಮ್ಮೆಯೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲದ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರಾಗಿರುವ ಮಾಗಡಿ ಬಾಲಕೃಷ್ಣ ಅವರಿಗೆ ಸಿಗುತ್ತಾ ಬೆಂಗಳೂರು ದಕ್ಷಿಣ ಉಸ್ತುವಾರಿಯ ಭಾಗ್ಯ? ಅಥವಾ ಅಸಮಾಧಾನಗೊಂಡಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತೆ ಒಲಿಯುತ್ತಾ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿ? ಅದನ್ನು ಬಂದರೆ ರಾಮಲಿಂಗಾರೆಡ್ಡಿ ಅವರು ಸ್ವೀಕಾರ ಮಾಡ್ತಾರಾ? ರಾಜ್ಯ ರಾಜಕಾರಣದ ದಿಕ್ಸೂಚಿ ಬದಲಾಗಿದೆ, ಗಮನಿಸಬಹುದು. ಏನೆಲ್ಲ ಬೆಳವಣಿಗೆಗಳಾಯಿತು. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಸಿದ್ದರಾಮಯ್ಯ ಅವರು. ಜಿಲ್ಲೆಯ ಮನೆ ಮಗ, ಕನಕಪುರ ತಾಲೂಕಿನ ದೊಡ್ಡ ಆಲಹಳ್ಳಿಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಗದ್ದುಗೆಯನ್ನು ಏರಿದ್ದಾರೆ. ಆದರೆ ಈ ಕೈ ಬದಲಾವಣೆಯ ನಡುವೆಯೂ ಕೂಡ ಕೆಲವರ ಹಣೆ ಬರಹ ಮಾತ್ರ ಬದಲಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ಅವರು ಕೆಳಗಿಳಿತಾ ಇದ್ದಂತೆ ಒಂದಷ್ಟು ಜನರ ಹಣೆ ಬರಹ ಬದಲಾಗುತ್ತೆ. ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದವರು ಮೊದಲನೇ ಲೀಸ್ಟಲ್ಲೇ ಅವರ ಹೆಸರು ಬರುತ್ತೆ ಅಂತ ಅಂದಿದ್ದೇ ಅಷ್ಟೇ. ಬಟ್ ಯಾವುದೇ ಹಣೆ ಬರಹ ಬದಲಾಗಿಲ್ಲ, ಅವರು ಅದೇ ರೀತಿ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ತಮಗೂ ಸ್ಥಾನ ಸಿಗುತ್ತೆ ಅನ್ನುವ ಅತೀವ ನಿರೀಕ್ಷೆಯಲ್ಲಿದ್ದಂತಹ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದು ಮಾಗಡಿ ಬಾಲಕೃಷ್ಣ ಅವರು. ಮಾಗಡಿ ಶಾಸಕ HC ಬಾಲಕೃಷ್ಣ ಈ ಬಾರಿ ತೀವ್ರ ಮಟ್ಟದಲ್ಲಿ ನಿರಾಸೆ. ಬಟ್ ಅವರಿಗೆ ಅದನ್ನು ಓಪನ್ ಆಗಿ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಮೊನ್ನೆ ಅವರ ಮಾತನ್ನು ಕೇಳಿದ್ವಿ. ಕುಮಾರಸ್ವಾಮಿ ಅವರ ಮೇಲೆ JDS ಪಕ್ಷದ ಮೇಲೆ ಕೆಂಡ ಕಾರ್ತಾ ಇದ್ರು. ಆದರೆ
ಮಾಗಡಿ ಬಾಲಕೃಷ್ಣ ಅವರು ಮೊನ್ನೆ ಅವರ ಬೇಟೆ ಚೇಂಜ್ ಆಗಿಬಿಡ್ತು, ಅಂದರೆ ಅವ್ರ ಮಾತೇ ಚೇಂಜ್ ಆಯಿತು. ಸೊ ಹಾಗಾಗಿ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಮುಂದಿನ ಉಸ್ತುವಾರಿ ಸಚಿವರು ಯಾರು ಎಂಬ ಕುತೂಹಲ. ಡಿ ಕೆ ಶಿವಕುಮಾರ್ ಅವರು ಬಾಲಕೃಷ್ಣ ಅವರನ್ನು ಮಾಡಿದ್ರು, ಆಶ್ಚರ್ಯ ಇಲ್ಲ. 5 ಬಾರಿ ಗೆದ್ದಿದ್ದಾರೆ, ಯಾವುದೇ ಮಂತ್ರಿ ಸ್ಥಾನ ಇಲ್ಲ. ಮಾಗಡಿ ಕ್ಷೇತ್ರದಿಂದ ಬರೋಬ್ಬರಿ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಎಚ್ ಸಿ ಬಾಲಕೃಷ್ಣ ಜಿಲ್ಲೆಯ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಬಿಜೆಪಿ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ಸೇರಿದಂತೆ 3 ಪ್ರಮುಖ ಪಕ್ಷಗಳ ಅಂಗಳದಲ್ಲಿ ರಾಜಕಾರಣವನ್ನು ನಡೆಸಿ ಪಳಗಿದ್ದಾರೆ. 1994ರಲ್ಲೇ ಮೊದಲ ಬಾರಿಗೆ ವಿಧಾನಸೌಧ ಪ್ರವೇಶ ಮಾಡಿದ್ರು. ಆದರೆ ವಿಧಿ ಆಟ ನೋಡಿ, ರಾಜಕೀಯವಾಗಿ ಇಷ್ಟೊಂದು ಸುದೀರ್ಘ ಅನುಭವವಿದ್ರೂ ಕೂಡ ಅವರ ಹೆಸರು ಮುಂದೆ ಸಚಿವ ಎಂಬ ಪದ ಬಳಕೆಯಾಗುವ ಅದೃಷ್ಟ ಮಾತ್ರ ಇದುವರೆಗೂ ಕೂಡಿಬಂದಿಲ್ಲ. HDK ಆಪ್ತರಾಗಿದ್ದರು. ನಾನು ಆರಂಭದಲ್ಲೇ ಹೇಳಿದೆ, ಒಂದಾನೊಂದು ಕಾಲದಲ್ಲಿ JDS ನಾಯಕರಾದಂತಹ, ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿಯವರ ಅತ್ಯಂತ ಆಪ್ತ ವಲಯದಲ್ಲಿ ಬಾಲಕೃಷ್ಣ ಅವರು ಗುರುತಿಸ್ಕೊಳ್ತಾರೆ. HDK 2 ಬಾರಿ ಮುಖ್ಯಮಂತ್ರಿ ಆದರೂ ಆಪ್ತನಿಗೆ ಸಚಿವ ಸ್ಥಾನ ಮಾತ್ರ ಸಿಗಲ್ಲ. ತದಾದ ನಂತರ 2018ರಲ್ಲಿ JDS ತೊರೆದು ಕಾಂಗ್ರೆಸ್ ಕೈ ಹಿಡಿದ ನಾಯಕರಲ್ಲಿ ಬಾಲಕೃಷ್ಣ ಅವರು ಕೂಡ ಒಬ್ಬರಾಗ್ತಾರೆ. ಅವತ್ತು ಅವರ ಜೊತೆ ಬಂದಂತಹ ಕೆಲವರು ಸಚಿವರಾಗಿ ಅಧಿಕಾರವನ್ನು ಅನುಭವಿಸ್ತಾರೆ. ಆದರೆ ಬಾಲಕೃಷ್ಣ ಅವರಿಗೆ ಮಾತ್ರ ಸಚಿವ ಪಟ್ಟ ಮರೀಚಿಕೆಯಾಗಿ ಉಳಿದಿದೆ. ಅದೆಲ್ಲ ಆಯ್ತಾ, JDS ಇಂದ ಕಾಂಗ್ರೆಸ್ಸಿಗೆ ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ನಿಷ್ಠೆಯಿಂದ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನಿಷ್ಠೆಯಿಂದ ಇದ್ರೂ ಕೂಡ ಅವರಿಗೆ ಆ ಪ್ರತಿಫಲ ಸಿಗಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಂಬ 2 ಪ್ರಭಾವಿ ಶಕ್ತಿ ಕೇಂದ್ರಗಳಿರೋದು ಎಲ್ರಿಗೂ ಕೂಡ ಗೊತ್ತು. ಆದರೆ ಬಾಲಕೃಷ್ಣ ಕಾಂಗ್ರೆಸ್ಗೆ ಬಂದಾಗಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆಗಿದ್ದಾರೆ, ಅವರ ಪರಮ ಆಪ್ತರಾಗಿ ಗುರುತಿಸ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ಸೊ 2023ರಲ್ಲಿ CM ಸ್ಥಾನಕ್ಕಾಗಿ ಪೈಪೋಟಿ ನಡೆದಾಗಿಂದ ಹಿಡಿದು ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಾಗಲೆಲ್ಲ ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗೇ ಬಹಿರಂಗವಾಗಿ ಬ್ಯಾಟಿಂಗ್ ಮಾಡಿದ್ರು. ಅಷ್ಟೇ ಅಲ್ಲ, ಸಚಿವ ಸಂಪುಟ ಪುನರ್ರಚನೆಯ ಮಾತುಗಳು ಕೇಳಿ ಬಂದಾಗಲಿಲ್ಲ ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಸಾರ್ವಜನಿಕವಾಗೇ ಆಸೆಯನ್ನು ತೋಡ್ಕೊಂಡ್ರು. ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರ ಹೋಗಿ ಸ್ವತಃ ತಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರದ್ದೇ ಸರ್ಕಾರ ಬಂದಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಬಡ್ತಿ ಸಿಕ್ಕಿದೆ. ಆದರೆ ಅವರ ಪರಮಾಪ್ತ ಶಾಸಕರಾದಂತಹ ಬಾಲಕೃಷ್ಣ ಅವರಿಗೆ ಮಾತ್ರ ಸಚಿವ ಸ್ಥಾನಕ್ಕೆ ಬಡ್ತಿ ಸಿಕ್ಕಿಲ್ಲ. ಹಾಗಾಗಿ ಬೆಂಬಲಿಗರು ತೀವ್ರ ಅಸಮಾಧಾನವನ್ನು ಮೂಡಿಸ್ತಾ ಇರೋದು. ಸೊ ಹಾಗಾಗಿ 2ನೇ ಪಟ್ಟಿಯಲ್ಲಿ ಸಿಗುವಂತಹ ಅವಕಾಶಗಳು ಕೂಡ ಇದೆ. ಸೊ ಕಾದ್ ನೋಡೋಣ ಏನಾಗಬಹುದು ಅಂತ ಹೇಳಿ. ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಮತ್ತೊಂದು ಕಡೆ ಉಸ್ತುವಾರಿಯಾಗಿ ಮತ್ತೆ ರಾಮಲಿಂಗಾರೆಡ್ಡಿ ಅವರೇ ಆಗ್ತಾರಾ ಅಥವಾ ಬಾಲಕೃಷ್ಣ ಅವರನ್ನು ನೇಮಕ ಮಾಡಲಾಗುತ್ತಾ? ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದರು. ಈಗ ಅಸ್ತಿತ್ವಕ್ಕೆ ಬಂದಿರೋ DKC ಸಚಿವ ಸಂಪುಟದಲ್ಲೂ ರೆಡ್ಡಿ ಅವರಿಗೆ ಮತ್ತೆ ಸಚಿವ ಸ್ಥಾನದ ಅವಕಾಶ ಕೊಡಲಾಗಿದೆ. ಸೊ ಖಾತೆ ವಿಚಾರಕ್ಕೆ ಬೇಜಾರಾಗಿ ರಾಜೀನಾಮೆ ಎಲ್ಲ ಕೊಟ್ಟರು, ಅದನ್ನೆಲ್ಲ ಮನವೊಲಿಸುವ ಪ್ರಯತ್ನ ಆಗಿದೆ. ಸೊ ತಮ್ಮ ತವರು ಜಿಲ್ಲೆಯಾಗಿರೋ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿಯನ್ನು ರಾಮಲಿಂಗಾರೆಡ್ಡಿ ಅವರ ಹೆಗಲಿಗೆ ವಹಿಸ್ತಾರಾ ಅಥವಾ CM DK ಶಿವಕುಮಾರ್ ಅವರ DKC ಮಹತ್ವದ ಜವಾಬ್ದಾರಿಯನ್ನು ಬೇರೆಯವರಿಗೆ, ಅಂದರೆ ಇಲ್ಲಿ ಬಾಲಕೃಷ್ಣ ಅವರ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇದೆ. ಸೊ ಬಾಲಕೃಷ್ಣ ಅವರ ಹೆಗಲಿಗೆ ವಹಿಸಲಾಗುತ್ತಾ? ಸೊ ಕಾದು ನೋಡಬೇಕಾಗತ್ತೆ.